ಹಸಿದ ಹೊಟ್ಟೆಗೆ ಮಾತು ಬೇಕಾಗಿಲ್ಲ ಅಂತ ಆರಂಭದಲ್ಲಿ ಬಂತು. ಆದರೆ ಕೆಲವರ ಹೊಟ್ಟೆ ತುಂಬಿದೆ. ಇವತ್ತು ಮೇಲ್ಗಡೆ ಕುಳಿತುಕೊಂಡವರು ಮಾತ್ರ ನೀರಿನಲ್ಲಿ ಹೊಟ್ಟೆ ತುಂಬಿಸಿಕೊಂಡಿದ್ದಾರೆ ಅಷ್ಟೇ. ಸಂಭ್ರಮಿಸುವಂಥ ದಿನ. ನಮ್ಮ ದೇಶದ ಸಂಸ್ಕೃತಿಯ ಹಾಗೆ ಸಮಾರಾಧನಾ ಸ್ವರೂಪ. ಅದು ಜಾತ್ರೆಗಳಿದ್ದರೂ ಹಾಗೆ, ಅಥವಾ ನಮ್ಮನ್ನು ಅಗಲಿದವರಿದ್ದರೂ ಸಮಾರಾಧನೆ ಸ್ವರೂಪದಲ್ಲೇ ಅವರ ಒಳ್ಳೆಯ ಚಿಂತನೆಗಳನ್ನು ನಮ್ಮದಾಗಿರಿಸ್ಕೊಳ್ತೇವೆ. ಇವತ್ತು ಭುವನೇಶ್ವರಿ ತಾಯಿಯ ಉತ್ಸವ. ನಾವು ಬೆಂಗಳೂರು ಕಡೆಗೆಲ್ಲ ಹೋದರೆ ಏನು ಅಣ್ಣಮ್ಮ ದೇವಿ, ಏನು ಗ್ರಾಮ ದೇವತೆ ಅಂತ ನಾವೆಲ್ಲ ನೋಡ್ತೇವೆ. ನನಗೆ ಸಿದ್ಧಲಿಂಗನವರು ಯಾವಾಗಲೂ ಅದನ್ನು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೇಳ್ತಿದ್ದು, ಗ್ರಾಮ ದೇವತೆ. ನಮಗೆ ಈ ಕಡೆ ಹಾಗೆ ಬರೋದಿಲ್ಲ, ಈ ಕಡೆ ದೇವಾಲಯಗಳು. ನಮ್ಮೆಲ್ಲರ ನಾಡ ದೇವತೆ ಭುವನೇಶ್ವರಿಯ ಉತ್ಸವವನ್ನು ಹೇಗೆ ಮಾಡಬಹುದು? ಬಹುಶಃ ಇವತ್ತು ಹನೀಫ್ ಅವರು ಉದ್ಘಾಟಕನ ಭಾಷಣದಲ್ಲಿ ತನ್ನ ಒಳಗಿನ ಅಂತರಾಳದ ತುಡಿತವನ್ನು ಅಥವಾ ಅನುಭವವನ್ನು ನಮಗೆ ಎಳೆಯಾಗಿ ಬಿಡಿಸಿದರು. ನಮಗೆ ಆ ಬಾಲ್ಯಕಾಲದ ನೆನಪು ಅಥವಾ ಯೌವನ ಕಾಲದ ನೆನಪು. ಇವಾಗ ನಾವು 60 ದಾಟಿದವರು, ಆದರೆ 40-50ರ ಆ ಕಾರ್ಬಾರಿನ ಕಾಲದ ನೆನಪು. ನಾನು ಕಳೆದ 45 ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ವ್ಯವಸ್ಥೆಯಲ್ಲಿ ಚಾಕರಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಗೌರವಾನ್ವಿತ ಬೇವಿನ ಮರದವರು ಹೇಳಿದರು, ಅಧ್ಯಕ್ಷರು ಅಂತೇಳಿದರೆ 5 ವರ್ಷ ಆಯುಷ್ಯ ಕಡಿಮೆ ಆಯಿತು ಅಂತ. ಇಲ್ಲ, ಚಾಕರಿ ಮಾಡಿದವರ ಆಯುಷ್ಯ ಕಡಿಮೆ ಆಗುವುದಿಲ್ಲ. ಯಾಕಂದರೆ ಸ್ವಲ್ಪ ಹೊಟ್ಟೆಗೆ ವ್ಯವಸ್ಥೆಯಿಂದ ಜಾಸ್ತಿ ತಿನ್ನುವಂಥದ್ದು, ಹೆಚ್ಚಿರುವಂಥದ್ದು, ಅಥವಾ ತಲೆಗೆ ಬೇಡವಾದ್ದನ್ನು ಯೋಚಿಸುವಂಥದ್ದಕ್ಕೆ ಸಮಯ ಇರದೆ ಆಯುಷ್ಯ ಜಾಸ್ತಿ ಆಗ್ತದೆ. ಭುವನೇಶ್ವರಿ ನಮ್ಮನ್ನು ಅನುಗ್ರಹಿಸ್ತಾಳೆ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ. ನನ್ನದು ಅದೇ ಪರಿಸ್ಥಿತಿ. ಭಾಳ ಚೆನ್ನಾಗಿ ಅವರು ಹನೀಫ್ ಅವರು ಹೇಳ್ತಾ, ಬಹುಶಃ ನಿಮಗೆ ಗಮನಕ್ಕೆ ಬಂದಿರಬೇಕು, ಈ ಪ್ರದೇಶದಲ್ಲಿ ಸಾಂಸ್ಕೃತಿಕದ ಕೊಡುಗೆಯಲ್ಲೂ ಬಹಳ ಮಹತ್ತರವಾದ ಸ್ಥಾನ ಇದೆ. ಸಿನಿಮಾ ರಂಗಭೂಮಿ ಕ್ಷೇತ್ರವನ್ನು ತೆಗೆದುಕೊಳ್ಳಿ. ಇತ್ತೀಚಿನ ದಿನಗಳ ಸಿನಿಮಾಗಳ ವ್ಯವಸ್ಥೆಗಳಲ್ಲಿ ದೊಡ್ಡ ಸುದ್ದಿ ಮಾಡಿದಂತಹ ಕಾಸರಗೋಡು ಸರಕಾರಿ ಕನ್ನಡ ಮಾಧ್ಯಮ ಶಾಲೆ, ಅದರ ಉಗಮ, ಅದಕ್ಕೆ ಕಾರಣೀಕರ್ತರು ಇವತ್ತು ಅದರ ಒಂದು ಮೂಲ ಸ್ವರೂಪದವರು ಇವತ್ತು ಇಲ್ಲಿ ಸನ್ಮಾನಿತರಾಗಿದ್ದಾರೆ. ತದನಂತರದ ಕಾಂತಾರ, ಅದಕ್ಕೂ ಮೂಲ ಭೂಮಿಕೆ, ಮೂಲ ವ್ಯವಸ್ಥೆ ಅದು ಇಲ್ಲಿಂದಲೇ. ನಂತರ ಅದೇನೋ ಹೇಳಿದ್ರಲ್ಲ, ಏನು ಸೂಫಿ, ಏನದು ಸೂಫ್ ಫ್ರಮ್ ಸೋ, ಅದನ್ನು ನಾವು ನೋಡಲಿಲ್ಲ, ಅದನ್ನು ನೋಡಬೇಕಾಗಿದೆ ಸಿನಿಮಾ. ಅಂದರೆ ಎಲ್ಲದಕ್ಕೂ ಇದು ಮಿಗಿಲಾದದ್ದು. ಇವತ್ತು ನಮ್ಮ ಜೊತೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಿದ್ದಾರೆ. ಕೆಲವರ ನಾವು ಒಟ್ಟಾಗಿ ರಾಜ್ಯೋತ್ಸವ ಪ್ರಶಸ್ತಿ ಅಂತ, ನಾನು ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿದ್ದಾಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಆರಂಭ ಮಾಡಿತ್ತು, ಗೊತ್ತಿರಬೇಕು ನಿಮಗೆ. ಆವಾಗ ಜಿಲ್ಲಾಧಿಕಾರಿಗಳಲ್ಲಿ ಅಥವಾ ಕೆಲವು ಸಾಹಿತಿಗಳಲ್ಲಿ ಹಿರಿಯರಾದಂಥ ಹಿರಿಯ ಲಕ್ಷ್ಮೀನಾರಾಯಣ ಅವರು ಇಂಥವರಲ್ಲಿದ್ದರು. ಏನು ಇವರು ಕಲ್ಕೂರು ಅವರು, ನೀವು ಸಾಹಿತ್ಯ ಬಿಟ್ಟು ಬೇರೆ ಎಲ್ಲ ವ್ಯವಸ್ಥೆಗಳಿಗೆಲ್ಲ. ನಾನು ಸಣ್ಣದಿರುವಾಗ ನಾನು ಉಡುಪಿಯಲ್ಲಿ ಬೆಳೆದವ. ಉಡುಪಿಯಿಂದ ನಂತರ ಇಂಜಿನಿಯರಿಂಗ್ ವಿದ್ಯಾರ್ಥಿ. ನಾನು ಕನ್ನಡದ ವಿದ್ಯಾರ್ಥಿ ಅಲ್ಲ, ಐ ಆಮ್ ಎ ಟೆಕ್ನಿಕಲ್ ಮ್ಯಾನ್. ನಡೆಸೋ ಉದ್ಯಮ ಬಹುರಾಷ್ಟ್ರೀಯ ಉದ್ಯಮ. ಅಲ್ಲೂ ಆಫೀಸ್ನ ಒಳಗೆ ಹೋದರೆ ನಮ್ಮದು ಇಂಗ್ಲೀಷು, ಅದರಲ್ಲೂ ಸ್ವಲ್ಪ ಮಾಧ್ಯಮದ ಸ್ಪರ್ಶ. ಮುಂಗಾರು ಪತ್ರಿಕೆ ಅಂತ ಹೇಳಿದರು. ನನಗೆ ವಡ್ಡರ್ ರಘುರಾಮ್ ಶೆಟ್ಟರ ನೆನಪಾಗ್ತದೆ. BG ಆಚಾರ್ ಅಂತ ಅದರಲ್ಲಿ ಅವರು ಮಾಧ್ಯಮದ ವ್ಯವಸ್ಥೆಯಲ್ಲಿದ್ದರು. ಅನುರಾಧ ಅಂತವಳು ಅಲ್ಲಿ ಇದ್ದು ನಮ್ಮ ಕಚೇರಿಗೆ ಬಂದವಳು, ನಂತರ ಸೇರಿಕೊಂಡ್ಳು. ಇದೆಲ್ಲ ನೆನಪು. ನಮ್ಮ ಮನೆಯ ಪಕ್ಕದಲ್ಲಿ ಬಹಳ ಖಡಕು ಮನುಷ್ಯ ಅವರು. ಹೌದು, ನಾನು ನಮ್ಮ ಕಚೇರಿಯಲ್ಲಿ ಮತ್ತು ಸುಮಾರು ವರ್ಷಗಳು ಸೇವೆ ಮಾಡಿದ್ದಾಳೆ. ಬಹಳ ಖಡಕು ಮನುಷ್ಯ. ನನಗೆ ನೆನಪಾಗ್ತದೆ, ಮಂಗಳೂರು ಅಂತ ಹೇಳಿದರೆ ನಮ್ಮ ದೃಷ್ಟಿಯಿಂದ ಅದು ಕೇವಲ, ನಾವು ಯಾವಾಗಲೂ ಹೇಳೋದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಎಲ್ಲವನ್ನು ಸೇರಿಕೊಂಡು ಕಾಸರಗೋಡು ಸಹಿತವಾದ ಈ ಭೂಭಾಗದ ಒಂದು ವೈಶಿಷ್ಟ್ಯ. ಆ ಸಣ್ಣದಿರುವಾಗ ಉಡುಪಿಯ ಪರ್ಯಾಯದ ಸಂದರ್ಭದ ನೆನಪು ನನಗೆ. ಪರ್ಯಾಯ ಸಂದರ್ಭದಲ್ಲಿ ಕನಕನನ್ನು ಸಾಕ್ಷಿಯಾಗಿರಿಸಿಕೊಂಡು ಆ ಆರಂಭದ ಹಂತದಲ್ಲಿ, ಅದೆಲ್ಲ ಪತ್ರಿಕೆಗಳ ಹೆಚ್ಚು ಬರುವುದಿಲ್ಲ, ಪ್ರಥಮವಾಗಿ ಎಲ್ಲ 8 ಮಠಗಳಿಗೆ, ತದನಂತರ ಸುತ್ತಮುತ್ತಲಿರುವಂಥ ಎಲ್ಲ ಆರಾಧನಾ ವ್ಯವಸ್ಥೆಗಳ ಪ್ರಮುಖರಿಗೆ, ಅದರಲ್ಲಿ ಕೊನೆಗೆ ಅಲ್ಲಿಯ ಚರ್ಚ್ ಆಗಲಿ, ಅಲ್ಲಿಯ ಮಸೀದಿ ಆಗಲಿ, ಅದರ ಪ್ರಮುಖರಿಗೂ ಮರ್ಯಾದೆ ಅಂತ ಹೇಳ್ತಾರೆ, ವೀಳ್ಯ ಮರ್ಯಾದೆ ಅಂತ. ಸೌತ್ ಶಾಲೆ, ಕ್ರಿಶ್ಚಿಯನ್ ಶಾಲೆಗೆ ಸಹಿತವಾಗಿ, ಯಕ್ಷಗಾನ ಕೇಂದ್ರಕ್ಕೆ ಸಹಿತವಾಗಿ, MM ಕಾಲೇಜಿಗೆ ಸಹಿತವಾಗಿ, ಇನ್ನು ದೇವಾರಾಧನೆ ಇವರಿಗೆ ಸಹಿತವಾಗಿ ಕನಕನನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಅವರಿಗೆ ವೀಳ್ಯ ಗೌರವವನ್ನು ಮಾಡಿ, ತದನಂತರ ಪ್ರವೇಶ ಅಧಿಕಾರವನ್ನು ಸ್ವೀಕಾರ ಮಾಡುವಂಥ ಒಂದು ಪದ್ಧತಿ.
ಇದು ಯಾಕೆ ಹೇಳ್ತೇನೆ ಅಂತೇಳಿದರೆ, ಸಾಹಿತ್ಯ ಅಂದರೆ ಕೇವಲ ಕವನ ರಚನೆಗಳು, ಪದ್ಯ ರಚನೆಗಳು ಮಾತ್ರ ಅಲ್ಲ. ಅಡಿಗೆ ಮಾಡುವ ವ್ಯವಸ್ಥೆಯಿಂದ ಮೊದಲುಗೊಂಡು ಸುಬ್ರಹ್ಮಣ್ಯದ ರಥ ಕಟ್ಟುವಂಥ ಚಿಂತನೆ ತನಕ, ಇನ್ನು ಕೃಷಿ ವ್ಯವಸ್ಥೆಯಲ್ಲಿ ಓಟದ ಕೋಣಗಳನ್ನು ಸಾಕುವುದರಿಂದ ಹಿಡಿದು ಅಲ್ವಾ, ಇದು ಎಲ್ಲದರ ವ್ಯವಸ್ಥೆಯ ತನಕ ಎಲ್ಲ ವಿಭಾಗಗಳನ್ನು ಒಳಗೊಂಡಂತೆ ಬದುಕಿನ ಸಾಹಿತ್ಯದ ವ್ಯವಸ್ಥೆ ಮನುಷ್ಯನನ್ನು ಮನುಷ್ಯನಾಗಿರಿಸ್ತದೆ. ಅದರ ಮುಖೇನೇ ಒಳ್ಳೆಯ ಕವನಗಳು ಬರ್ತದೆ. ಇವತ್ತು ಈ ಪ್ರದೇಶದ ಹೆಸರು ಈ ಕಾಯರ್ ಕಟ್ಟೆ ಅಂತ. ಬಹುಶಃ ಕಾಯರ್ ಕಟ್ಟೆ ಅಂದರೆ ಕಾಯರ್ ಮರ ಅಂತ ಅಲ್ವಾ. ಕಾಯರ್ ಮರ ಮಸ್ತಿ ಇತ್ತಿನ ಜಾಗ ಒಂದು ಕಾಯರ್ ಕಟ್ಟೆ, ತುಳುವಿನಲ್ಲಿ ಹೇಳಿದ್ರು ಮಸ್ತಿ ಜಾಗ. ಶಿಶುನಾಳ ಶರೀಫರ ಪ್ರಶ್ನೆ ಬಂತಿಲ್ಲಿ. ಅವರ ಒಂದು ಉಕ್ತಿ ನೆನಪಾಗ್ತದೆ, ಕೋಡಗನ ಕೋಡಿ ನುಂಗಿತ್ತ, ಆಡು ಆನೆಯ ನುಂಗಿ, ಗೋಡೆ ಸುಣ್ಣವ ನುಂಗಿ, ಹಗ್ಗ ಮಗ್ಗವ ನುಂಗಿ, ಹೀಗೆಲ್ಲ ಬರ್ತದೆ. ಅದು ಬಹುಶಃ ಕಾಯರ್ ಕಟ್ಟೆಯನ್ನು ಇವತ್ತಿನ ಯಾವುದದು ಮರ, ಅದು ಅಕೇಶಿಯ ನುಂಗಿತ್ತ ಅಂತ ನಮಗೆ ಅಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡಾಗ ಕಾಣ್ತದೆ. ಇವತ್ತು ನಮ್ಮ ಬದುಕು ಹಾಗೆ, ನಮ್ಮೆಲ್ಲ ಮೂಲ ಸಂಸ್ಕೃತಿಗಳು, ಮೂಲ ಭಾಷೆಗಳು, ಮಾತೃಭಾಷೆಗಳನ್ನು ಇಂಗ್ಲೀಷ್ ನುಂಗಿತ್ತಾ ಅಂತೇಳುವ ಸಂಶಯಕ್ಕೆ ಒಳಗಾಗ್ತಾ ಇದ್ದೇವೆ ನಾವು. ನುಂಗಿಲ್ಲ, ಅದು ಇನ್ನೂ ನುಂಗಿಲ್ಲ. ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೇನೆ. ಬೇರೆಲ್ಲ ಚಿಂತನೆಗಳು ಇಲ್ಲಿ ಬಂದಿದೆ. ಬಹುಶಃ ಬೇವಿನ ಮರದವರು ತನ್ನ 2-3 ವರ್ಷಗಳ ಅವಧಿಯ ಆ ನಡೆಯ ಒಡಲಿನ ಧ್ವನಿಯನ್ನು ನಮ್ಮ ಮುಂದೆ ಅವರು ಎತ್ತಿಟ್ರು. ಒಡಲಿನ ಧ್ವನಿ, ತುಳಿನಲ್ಲಿ ಒಂದು ಹೇಳ್ತಾರೆ ಎಡ್ಡೆ ಮದೀಪು ಉಡಲ್ದ ಮದೀಪು ಅಂತ ಅಲ್ವಾ ನೀವವರೇ, ಅದು ಉಡಲ್ದ ಮದೀಪು, ಅದು ಎತ್ತಿಟ್ರು. ಆದರೆ ನಿಜವಾದ ಉಡಲ್ದ ಮದೀಪು, ನಾನು ಮಂಗಳೂರು ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದೆ, ನಮ್ಮವರ ಕಾರ್ಯಕ್ರಮದಲ್ಲಿ. ತಂದೆ ತಾಯಿಗಳು ಮಕ್ಕಳು ಹೀಗೆ ಚಿಲಪೆಲೆ ಎಲ್ಲ ಗೌಜಿ ಊಟದ ಹೊತ್ತಿನಲ್ಲಿ ಅಜ್ಜ ಬಂದರು. ಅಜ್ಜನ ಹತ್ರ ಮಗು ತುಳುವಿನಲ್ಲಿ ಮಾತಾಡಿತ್ತು. ಪಕ್ಕದ ಮನೆಯವರು ಬಂದರು, ಅವರ ಹತ್ರ ಮಗು ಕೊಂಕಣಿಯಲ್ಲಿ ಮಾತಾಡಿತ್ತು. ನಾನು ಹೋದೆ, ನಾನು ಸಾಹಿತ್ಯ ಪರಿಷತ್ತಲ್ಲ, ನಿಜವಾಗಿ ನನ್ನ ಮನೆ ಮಾತು ತುಳು, ನಾನು ಸಾಹಿತ್ಯ ಪರಿಷತ್ನವರಲ್ವ, ನನ್ನ ಹತ್ರ ಕನ್ನಡದಲ್ಲಿ ಮಾತಾಡಿತ್ತು. ಅಮ್ಮ ಬಂದರು, ಅಮ್ಮನ ಹತ್ರ ಇಂಗ್ಲೀಷ್ ಮಾತಾಡಿದರು. ದಯವಿಟ್ಟು ಕ್ಷಮಿಸಿ ಅಮ್ಮಂದರೆ, ಅಮ್ಮನ ಹತ್ರ ಈ ಸಹಜವಾಗಿ, ಇದು ಯಾರು ಹೇಳಿಕೊಟ್ಟಲ್ಲ. ಕಾಯರ ಕಟ್ಟೆ ಅಕೇಶಿಯ ಕಟ್ಟೆ ಆಗಿದೆ ಅಲ್ಲ, ನಮ್ಮ ಮನೆಯು ಇಂಗ್ಲೀಷ್ ಕಟ್ಟೆ ಆಗಬಾರ್ದಾದರೆ ಇಂತಹ ಸಂಭ್ರಮದಲ್ಲಿ ನಾವು ತೊಡಗಿಸಿಕೊಳ್ಳೋಣ. ದಯವಿಟ್ಟು ಮನೆಯ ಒಳಗಿನ ಸಂಸ್ಕೃತಿ ಅದು ಏನಾದರೂ ಉಳಿಯುವುದಿದ್ದರೆ, ಅದು ಮಾತೃ ಸಂಸ್ಕೃತಿ ಏನಾದರೂ ಉಳಿಯುವುದಿದ್ದರೆ, ಅದು ಆಹಾರ, ಆಚಾರ, ವಿಚಾರ, ಧಿರಿಸು. ನಾನು ಪ್ಯಾಂಟ್ ಗೀಟು ಸೂಟ್ ಗೀಟು ಪೋಷಿ ನೋಡಿರಬೇಕು. ಹನೀಫವ್ ನಾವು ನಾನು ಆಫೀಸಲ್ಲಿರುವಾಗ ಹೇಗಿರ್ತಿದ್ದೆ ಅಂತ ಅಲ್ವಾ, ತಾವು ನೋಡಿರಬೇಕಲ್ಲ. ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆಗೆ ಡೆಕ್ಕನ್ ಹೆರಾಲ್ಡ್ ಆಫೀಸಿಗೆ ಹೋಗುವಾಗಲೂ, ಟೈಮ್ಸ್ ಆಫ್ ಇಂಡಿಯಾ ಆಫೀಸಿಗೆ ಹೋಗುವಾಗಲೂ, ಕೋಡೇಸಿಗೆ ಹೋಗುವಾಗಲೂ, ಅಥವಾ ಇನ್ನಿತರ ಕಚೇರಿಗಳಿಗೆ ಹೋಗುವಾಗಲೂ, ವಿಜಯ ಬ್ಯಾಂಕ್ ಹೆಡ್ ಆಫೀಸಿಗೆ ಹೋಗುವಾಗಲೂ ಪ್ಯಾಂಟ್ ಗೀಟು ಸೂಟು ಗೀಟು ಟೈ ಎಲ್ಲ ಕಟ್ಟಿಕೊಂಡೇ ಹೋಗ್ತಾ ಇದೆ. ಯಾವಾಗ ಸಾಹಿತ್ಯ ಪರಿಷತ್ನಂಥ ವ್ಯವಸ್ಥೆಗೆ ಬಂದ ನಂತರ ಪುನೂರವರು ದೂಡಿದ್ರು, ನನಗೆ ಗುರುಗಳಾಗಿ ಮಾರ್ಗದರ್ಶನ ಮಾಡಿದವರು ಈರುವರು, ಒಂದು ನೀರ್ಪಾಜಿ ಭೀಮಭಟ್ರು ಮತ್ತು ಗೌರವಾನ್ವಿತ ಇದಿನೊಬ್ಬರು. ಭೀಮಭಟ್ರ ಶಿಷ್ಯ ಇಲ್ಲೇ ಇದ್ದಾರೆ ನಮ್ಮದು, ಉಳಿಯ ತಡ್ಕರವರು. ಅವರ ನಡೆಯಲ್ಲಿ ಬದುಕನ್ನು ತೊಡಗಿಸಿಕೊಂಡ ನಂತರ ದೇವಳದ ಧರ್ಮದರ್ಶಿಯೂ ಆದೆ. ನಾನು ವೈಯಕ್ತಿಕವಾಗಿ ಹೇಳ್ತೇನೆ, ಕದ್ರಿ ಯಾವುದು ನಾನು ದೊಡ್ಡ ವೇದ ತುಳಿದವನೇನಲ್ಲ. ಈ ಥರದ ಸಾಮಾಜಿಕ ಚಟುವಟಿಕೆಯಿಂದಾಗಿ ಪೇಜಾವರ ಶ್ರೀಗಳಂಥವರ ಸಂಪರ್ಕವೂ ಆಯಿತು. ನಾನು ದೊಡ್ಡ ವೇದ ತಿಳಿದವನು ಏನಲ್ಲ. ಆದರೆ ಊರಿನಲ್ಲಿ ಹೋಗುವಾಗ, ನಡೆದುಕೊಂಡು ಹೋಗುವಾಗ, ಸದಾನಂದ ಶೆಟ್ಟರು ಅಂತಿದ್ದಾರೆ, ಒಂದು ಕ್ವಾಲಿಟಿಯ ಒಂದು ದೊಡ್ಡ ವ್ಯವಸ್ಥೆಗಳ ಪ್ರಮುಖರವರು. ಅವ್ರು ಹೇಳಿದರು, ಈರೆಗೆ ಒಂದು ಸರಿಯಾ ಪೂಜೆ ಕಲ್ಕೂರ್ರೆ ಅಂದರೆ ಆ ನಂತರ ವೇಷ್ಟಿ ಮತ್ತು ಮುಂಡಿನ ವ್ಯವಸ್ಥೆಗೆ, ಅಂದರೆ ದಿರಿಸಿನ ವ್ಯವಸ್ಥೆಗೆ ಬಂದವ. ಅಂದರೆ ಸಮಾಜ ನಮ್ಮಿಂದ, ಕನ್ನಡ ಅಂದರೆ ಇದೆ, ಆಹಾರ, ಆಚಾರ, ವಿಚಾರ, ಮಾತು, ಸಂಸ್ಕೃತಿ, ಮನೆಯ ಒಳಗಿನ ಮಾತು. ಅದರ ಅರ್ಥ ನಾವು ಇಂಗ್ಲೀಷ್ ವಿರೋಧಿಗಳಲ್ಲ, ಅದು ಬೇಕೇ ಬೇಕು. ಈ ಪ್ರದೇಶ ನೋಡಿ, ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು. ನನ್ನ ಸಹಪಾಠಿ ಗಫೂರ್ ಇವತ್ತಿಗೂ ಇದ್ದಾನೆ. ಅವನ ಮನೆಯಲ್ಲಿ ಉರ್ದು ಮಾತಾಡೋದು, ಉರ್ದು. ನಾವು ಒಂದು ರಾಷ್ಟ್ರೀಯ ಮಕ್ಕಳ ಉತ್ಸವ ಕೃಷ್ಣವೇಷ ಅಂತ ಮಾಡ್ತೇವೆ. ನಮಗೆ ಭಾಷಾ ಬುಡಾನ್ ಸಾಹೇಬ್ ಅಂತ ಉಡುಪಿಯಲ್ಲಿ ಒಬ್ಬರು ದೊಡ್ಡ ರಂಗಭೂಮಿಯ ಮಾತೃಗಳಿದ್ದರು. ಅವರ ಮನೆ ಭಾಷೆ ಉರ್ದು ಅವಲ್ವ. ಇಲ್ಲಿ ಯಕ್ಷಗಾನದ ರಂಗದಲ್ಲಿ ದೊಡ್ಡದಾದಂಥ ಸಾಹಿತಿಗಳಿದ್ದರು, ಒಡೆಯರು ಅಂತೇಳಿ, ಒಡೆಯರ್ ಮಠ, ಒಡೆಯರುಗಳು ಅಂತ ಕುಂದಾಪುರದಲ್ಲಿದ್ದರು, ಮಂಗಳೂರಲ್ಲಿದ್ದರು. ಅವರ ಮನೆ ಮಾತು ಉರ್ದು. ಆ ಪ್ರಶ್ನೆ ಬರುವುದಿಲ್ಲ. ಬಹುಶಃ ಶಿವಾನಂದ ತಗಡೂರವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ವೇದಿಕೆ ಮೇಲೆ ಬಂದಾಗ ಇದೆಲ್ಲ ಮನೆಯ ಮಾತೃಭಾಷೆಗರಾಗಿದ್ದುಕೊಂಡು ಈ ವೇದಿಕೆ ಮೇಲೆ ಶುದ್ಧವಾದ, ಸ್ಪಷ್ಟವಾದ, ವ್ಯಾಕರಣಬದ್ಧವಾದಂಥ ನೆಲೆಯಲ್ಲಿ
ನಮ್ಮ ಹಿಂದಿನ ಪರಂಪರೆಗಳನ್ನು, ಅದು ಪುರಾಣ ಅಥವಾ ರಾಮಾಯಣ ಮಹಾಭಾರತ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ನಮ್ಮ ಬದುಕು ಅದು ಎಷ್ಟು ಶುದ್ಧವಾದ ಸ್ಪಷ್ಟವಾದಂಥ ಇವತ್ತಿನ ಸನ್ನಿವೇಶವನ್ನು ತೊಡಗಿಸ್ಕೊಂಡು ನಮ್ಮ ಮುಂದೆ ಅವರು ಬಿತ್ತರಿಸ್ತಾರೆ. ಇಲ್ಲಿಯೇ ಮೀನಾಕ್ಷಿ ರಾಮಚಂದ್ರ ಅವರು ನಾನು ಇಲ್ಲಿಯ ಸ್ಟೂಡೆಂಟ್ ಅಂತ ಹೇಳಿದರು. ಗೌರವಾನ್ವಿತ ನಮ್ಮನ್ನು ಅಗಲಿದಂಥ ಕುಂಬಳೆ ಸುಂದರರಾಯರ ಅಣ್ಣನ ಮಗಳು ಅಥವಾ ಅಕ್ಕನ ಮಗಳು ಏನು ಇಲ್ಲಿದ್ದಾರು ಕಾಣ್ತಾ ಇಲ್ಲ ನನಗೆ. ಅವರು ಮನೆಯ ಮಾತು ಅವರದ್ದು ಮಲಯಾಳ ಸ್ವಾಮಿ, ಮಲಯಾಳ. ಕುಂಬಳೆ ಸುಂದರರಾಯರು ಯಕ್ಷಗಾನದ ಪಟು ಆಗಿದ್ದರು. ಅವರ ಮನೆಯ ಮಾತು ಬಹುಶಃ ಪ್ರಪ್ರಥಮವಾಗಿ ಅವರು ನಮ್ಮ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿ ಅವರು ಸೇವೆ ಮಾಡಿದರು. ಅಮೃತ ಸೋಮೇಶ್ವರವರು ಹಿರಿಯ ಕನ್ನಡದ ಸಾಹಿತಿಗಳು. ಅವರು ಶ್ರೀಮತಿಯವರು ಟೀಚರ್ ಹತ್ರ ಮಾತಾಡೋದು ಅವರು ಮಲಯಾಳ ಭಾಷೆಯಲ್ಲಿ. ಪ್ರಭಾಕರ ಜೋಶಿಯವರು ಅದ್ಭುತವಾದಂಥ ವಿದ್ವಾಂಸರು, ಅವರ ಮನೆ ಮಾತು ಮರಾಠಿ. ಹೀಗೆ ನಾವು ಹೇಳ್ತಾನೆ ಹೋಗ್ಬೋದು. ಇಂತಹ ನೆಲೆಯಲ್ಲಿ ಜಬ್ಬಾರ್ ಸುಮೋ ಯಕ್ಷಗಾನದ ಅರ್ಥ ಹೇಳಿದರೆ ಆತ ಒಬ್ಬ ಬ್ಯಾರಿ ಅಂತ ಯಾರಿಗೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಮೊನ್ನೆ ಒಂದು ಶುದ್ಧದ ವಿಷಯದಲ್ಲಿ ಹೇಳಿದರು, ಬದುಕು ಶುದ್ಧವಾಗಿದ್ದರೆ ಆರೋಗ್ಯ ಶುದ್ಧವಾಗಿರ್ತದೆ, ಆರೋಗ್ಯ ಶುದ್ಧವಾಗಿದ್ದರೆ ಬದುಕು ಶುದ್ಧವಾಗಿದೆ, ಮನಸ್ಸು ಶುದ್ಧವಾಗಿರ್ತದಂತ. ಈ ಮನಸ್ಸು ಶುದ್ಧವಾಗಬೇಕಾದ್ರೆ ಎಲ್ಲ ರಂಗಗಳನ್ನು ಎಲ್ಲರನ್ನು ಗೌರವಿಸುವಂಥ ಮನೋಭೂಮಿಕೆ ನಮ್ಮದಾಗಬೇಕು. ಅದಕ್ಕೆ ಇಂದಿನ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲವನ್ನೂ ಗೌರವಿಸುವಂಥ ಒಂದು ಮನೋಭೂಮಿಕೆ ಸುಬ್ಬಯ್ಯ ಕಟ್ಟೆಯವರವರು ಮಾಡಿದ್ದಾರೆ. ನಮ್ಮನ್ನೆಲ್ಲರನ್ನು ಹಗ್ಗದಂತೆ ಅವರು ಕಟ್ಟಿ ಹಾಕುವಂಥ ಒಂದು ವ್ಯವಸ್ಥೆಗೂ ನಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಚಿಂತನೆಗಳು ಮುಂದುವರಿಯಲಿ, ಒಂದಾಗಿ ಬರೋಣ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲೂ ನಿನ್ನದೇ, ಹಡಗೂ ನಿನ್ನದೇ, ಮುಳುಗದಿರಲಿ ಬದುಕು. ನಮ್ಮ ಬದುಕು ಮುಳುಗಲಿಲ್ಲ, ನಮ್ಮ ಮುಂದಿನ ಜನಾಂಗದವರ ಬದುಕು ಮುಳುಗಬಾರದಲ್ಲ. ಹಾಗಾಗಿ ನಾವು ಇಂಥ ಚಿಂತನೆಗಳೊಂದಿಗೆ ಕನ್ನಡದ ನೆಲೆಯಲ್ಲಿ ನಮ್ಮನ್ನು ನಾವು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರಿಗೂ ಶುಭಾಶಯಗಳ ನುಡಿಯೊಂದಿಗೆ, ಕಾಸರಗೋಡು ಕೇರಳ ಪ್ರಾಂತ್ಯದಲ್ಲಿರ್ಬೋದು, ನಮ್ಮ ದೇಶದಲ್ಲೇ ಇದೆ. ಆದರೆ ಈ ದೇಶ, ಈ ಸಂಸ್ಕೃತಿ ಬಹುತ್ವ ಅದು ಉಳಿಬೇಕಾದರೆ ನಮ್ಮತನದೊಂದಿಗೆ ನಾವು ನಮ್ಮ ಬದುಕನ್ನು ಕಡೋಣ ಅಂತ ಹೇಳ್ತಾ, ಕಾಯರ್ಕಟ್ಟೆಯೇ ಆಗಲಿ, ನಮ್ಮ ಮನೆ ನಮ್ಮ ಮಾತೃ ಸಂಸ್ಕೃತಿಯಲ್ಲಿ ಉಳಿಯಲಿ, ಬೆಳೆಯಲಿ, ಬೆಳಗಲಿ ಅಂತ ಶುಭಾಶಯಗಳ ನುಡಿಯೊಂದಿಗೆ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ.